ಈಗ ಅನ್ವರ್ ಮಾನಿಪ್ಪಾಡಿ ವರದಿ ಇದೆಯಲ್ಲ, ಅನ್ವರ್ ಮಾನಿಪ್ಪಾಡಿ ವರದಿ ಪ್ರಕಾರ ವಕ್ಫ್ಗೆ ಬಂದಂಥ ಜಾಗವನ್ನು ರಾಜಕಾರಣಿಗಳು ತಿಂದು ತೆಗಿದ್ದಾರೆ. ದೇವೇಗೌಡರು ಹೇಳಿದ್ದೇನಪ್ಪ ಅಂತಂದರೆ, ವಕ್ಫ್ ಜಾಗ ಯಾರಿಗೆ ಸೇರಬೇಕು? ಬಡ ಮುಸ್ಲಿಮರಿಗೆ ಸೇರಬೇಕು. ಸೇರ್ತಾ ಇರೋದು ಯಾರಿಗೆ? ರಾಜಕೀಯ ಪಕ್ಷಗಳ ಶ್ರೀಮಂತರಿಗೆ. ಅದ್ಯಾಕೆ? ಅದು ಹರಾಮಲ್ವಾ? ಯಾಕೆ ಮುಸ್ಲಿಮರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ? ಅದಕ್ಕೇನೆ ಅನೇಕ ಕಡೆ ಇಂಥ ಕಾನೂನುಗಳು ಬಂದಾಗ ನಮಗೆ ಬೇಡಪ್ಪ, ನಮಗೆ ಅನಗತ್ಯವಾಗಿ ಟೀಕೆಗಳು ಬರ್ತಾ ಇದೆ, ಇಂಥ ತಿದ್ದುಪಡಿ ಮಾಡಿ ಅಂತ ಹೇಳಿದರು. ಆಮೇಲೆ ನಿನ್ನೆ ಇನ್ನೊಂದು ಮಾತು ಹೇಳ್ತಾ ಇದ್ದೆ, 1995ರಲ್ಲಿ ಸೆಕ್ಷನ್ 40 ಅದಕ್ಕೆ ಸೇರಿಸಿದ್ರಲ್ಲ, ಎಲ್ಲಿ ಬೇಕಿದ್ರೂ ತಗೋಬೋದು ಅಂತೇಳಿ. ಇದು ಅಪೀಸ್ಮೆಂಟ್ ಪಾಲಿಟಿಕ್ಸ್. ಅಂದರೆ ಮುಸ್ಲಿಮರನ್ನು ಖುಷಿಪಡಿಸಲಿಕ್ಕೆ. ಮುಸ್ಲಿಮರೇನು ಕೇಳಿಲ್ಲ ರೀ ನಮ್ಮನ್ನು ಕೊಡಿ ಅಂತಂದ್ಬಿಟ್ಟು. ನ್ಯಾಯ ಮಾರ್ಗದಲ್ಲಿ ನಡೆಯುವಂಥ ಮುಸ್ಲಿಮರು ಯಾವತ್ತೂ ಕೂಡ ಈ ವಕ್ಫಿಗೆ ಆಗಿರುವಂಥ ತಿದ್ದುಪಡಿಯಿಂದ ಖುಷಿ ಪಡ್ತಾರೆ. ಯಾಕಂದರೆ ಯಾರು ಕೊಟ್ಟಿದ್ರು ಅದು ನಮಗೆ ಸಿಗ್ತಾ ಇದೆ. ಯಾವ್ಯಾವುದನ್ನು ಕಿತ್ಕೊಂಡು ಅವರ ಶಾಪ ತಗೊಂಡು ಬೇಕಾಗಿಲ್ಲ. ದಾನ ಕೊಟ್ಟ ಜಾಗ ಇದೆಯಲ್ಲ, ಇವತ್ತಿನ 9:30 ಬ್ರಹ್ಮಾಸ್ತ್ರದಲ್ಲಿ ಅದೇ ಇಟ್ಟಿದ್ದೀನಿ ನಾನು. ಒಬ್ಬ ಮುಸ್ಲಿಂ ವ್ಯಕ್ತಿ ವಕ್ಫ್ಗೆ 1-2 ಎಕರೆ ಜಾಗ ದಾನ ಮಾಡಿದರೆ ಅಥವಾ ಯಾವುದೋ ಒಂದು ದಾನ ಮಾಡಿದರೆ ಆತ ಅದರಲ್ಲಿ ನಮೂದು ಮಾಡ್ತಾನೆ, ಇದರಿಂದ ಬರುವಂಥ ಆದಾಯ ಶಾಲೆಯ ಮಕ್ಕಳಿಗೆ ಮಾತ್ರ ಉಪಯೋಗ ಮಾಡಿ ಅಂತಂದರೆ, ಅಥವಾ ಶಾಲೆಗೆ ಹೋಗೋ ಮಕ್ಕಳಿಗೆ ಅಥವಾ ಮದ್ರಸಾಗೆ ಹೋಗೋ ಮಕ್ಕಳಿಗೆ ಉಪಯೋಗ ಮಾಡಿ ಅಂತಂದರೆ ಅದಕ್ಕೆ ಬಿಟ್ಟರೆ ಬೇರೆ ಮಾಡೋಂಗಿಲ್ಲ. ಇನ್ನೊಬ್ಬ ಬರೀತಾನೆ, ಇಲ್ಲ ಇದು ಆಸ್ಪತ್ರೆ ಖರ್ಚು ವೆಚ್ಚಗಳಿಗೆ, ಬಡ ಮುಸ್ಲಿಮರಿಗೆ ಉಪಯೋಗ ಮಾಡಿದ ಆಸ್ಪತ್ರೆ ಖರ್ಚು ವೆಚ್ಚಗಳಿಗೆ ಮಾತ್ರ, ಶಾಲೆಗೆ ಉಪಯೋಗ ಮಾಡೋಂಗಿಲ್ಲ. ಅಷ್ಟು ಕಟ್ಟುನಿಟ್ಟಿದೆ. ಅದನ್ನು ಮಾರಾಟ ಮಾಡೋಂಗಿಲ್ಲ, ಅದು ಹರಾಮ್. ಅಷ್ಟು ಕಟ್ಟುನಿಟ್ಟಿದೆ. ಈ 95 ಅನಗತ್ಯವಾಗಿ ತಂದು ಬಂದು ಹಾಳು ಮಾಡಿದ್ದಲ್ವಾ. ಈಗ ಎಷ್ಟು ಸರ್ಕಾರಿ ಜಮೀನುಗಳನ್ನು ಕಬ್ಜಾ ಮಾಡ್ಕೊಂಡಿದ್ದಾರೆ. ಯಾರು ಮಾಡಿದ್ದಿದ್ದಲ್ಲ? ಯಾಕೆ ಮಾಡ್ತಾರೆ ಅಂತಂದರೆ ಅದು ಮುಸ್ಲಿಮರಿಗೆ ಸಿಗೋದಕ್ಕಾಗಿಲ್ಲ, ತಾವು ಬಾಡೂಟ ಮಾಡೋದಕ್ಕೆ. ವಕ್ಫ್ನ ಆಸ್ತಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟಿದೆ ಪರ್ಸೆಂಟೇಜ್ ಹೇಳ್ತಾ ಹೋಗ್ತೀನಿ ಬನ್ನಿ ಫಾಸ್ಟಾಗಿ. ಉತ್ತರ ಪ್ರದೇಶದಲ್ಲಿ 27%. ಅಲ್ಲಿ ಅಸಾದುದ್ದೀನ್ ಓವೈಸಿ ಮಾತನ್ನು ಹೇಳ್ತಾ ಇದ್ರು, 1,20,000 ಪ್ರಾಪರ್ಟೀಸ್ ವಕ್ಫ್ದಿದೆ. 1,12,000 ಪ್ರಾಪರ್ಟಿಯ ಹಕ್ಕುಪತ್ರ ಕಾಗಜಿನಯ್ಯೇ, ಕಾಗಜಿಲ್ಲದೆ ಹೆಂಗಪ್ಪ ಸಿಕ್ತು? ಆದರೆ ಈ ವಕ್ಫ್ ಬಿಲ್ಲಲ್ಲಿ ಒಂದೇನಪ್ಪ ಇದೆ ಅಂತಂದರೆ, 70 ವರ್ಷಗಳಿಂದ ಇದು ವಕ್ಫು ಅಥವಾ ಇದು ಮಸೀದಿಗೆ ಸಂಬಂಧಪಟ್ಟಾಗ ಆಗ್ತಾ ಇದೆ ಅಂತಂದರೆ ಯಾವ ಕಾಗಜ್ ತೋರಿಸುವಂಥ ಅಗತ್ಯ ಇಲ್ಲ. ಒಂದೇ ವೀಕ್ಷಕರಲ್ಲಿ ಆಗಿರುವಂಥದ್ದು ಸೆಕ್ಷನ್ 40 ತೆಗೆದು ಬಿಸಾಕಿದ್ದಾರೆ. ಅದು ಒಂದೇ. ಯಾಕಂತಂದರೆ ಇದು ನಂದು ಅಂತ ಕೇಳಿದಾಗ ದಾಖಲೆ ಇಲ್ಲ, ನನಗೆ ಕೊಟ್ಬಿಡು ಅಂತ ಆಗೋದಿಲ್ಲ. ಅವನು ಕೋರ್ಟ್ಗೆ ಹೋಗ್ಬೋದು, ಅಷ್ಟೇ ಬದಲಾವಣೆ ಆಗಿರುತ್ತೆ. ಅದು ಬಿಟ್ಟರೆ ಬೇರೆಲ್ಲ ಕೂಡ ಸಣ್ಣ ಪುಟ್ಟ. ಪಶ್ಚಿಮ ಬಂಗಾಳದಲ್ಲಿ 9%, ಪಂಜಾಬ್ನಲ್ಲಿ 9%, ತಮಿಳುನಾಡಿನಲ್ಲಿ 8%, ಕರ್ನಾಟಕದಲ್ಲಿ 7% ಭೂಮಿ, ಕೇರಳದಲ್ಲಿ 6%, ಗುಜರಾತ್ನಲ್ಲಿ 5%, ತೆಲಂಗಾಣದಲ್ಲಿ 5% ವಕ್ಫ್ ಆಸ್ತಿ ಇದೆ. ಟೋಟಲ್ ಇಷ್ಟು ಪೈಕಿ. ಬನ್ನಿ ನೆಕ್ಸ್ಟ್ ಸ್ಟೋರಿ, ವೆರಿ ಇಂಟ್ರೆಸ್ಟಿಂಗ್. ಈಗ ಅನ್ವರ್ ಮಾನಿಪ್ಪಾಡಿ ವರದಿ ಇದೆಯಲ್ಲ, ಅನ್ವರ್ ಮಾನಿಪ್ಪಾಡಿ ವರದಿ ಪ್ರಕಾರ ವಕ್ಫ್ಗೆ ಬಂದಂಥ ಜಾಗವನ್ನು ರಾಜಕಾರಣಿಗಳು ತಿಂದು ತೆಗಿದ್ದಾರೆ. ದೇವೇಗೌಡರು ಹೇಳಿದ್ದೇನಪ್ಪ ಅಂತಂದರೆ, ವಕ್ಫ್ ಜಾಗ ಯಾರಿಗೆ ಸೇರಬೇಕು? ಬಡ ಮುಸ್ಲಿಮರಿಗೆ ಸೇರಬೇಕು. ಸೇರ್ತಾ ಇರೋದು ಯಾರಿಗೆ? ರಾಜಕೀಯ ಪಕ್ಷಗಳ ಶ್ರೀಮಂತರಿಗೆ. ಅದ್ಯಾಕೆ? ಅದು ಹರಾಮಲ್ವಾ? ಯಾಕೆ ಮುಸ್ಲಿಮರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ? ಅದಕ್ಕೇನೆ ಅನೇಕ ಕಡೆ ಇಂಥ ಕಾನೂನುಗಳು ಬಂದಾಗ ನಮಗೆ ಬೇಡಪ್ಪ, ನಮಗೆ ಅನಗತ್ಯವಾಗಿ ಟೀಕೆಗಳು ಬರ್ತಾ ಇದೆ, ಇಂಥ ತಿದ್ದುಪಡಿ ಮಾಡಿ ಅಂತ ಹೇಳಿದರು. ಆಮೇಲೆ ನಿನ್ನೆ ಇನ್ನೊಂದು ಮಾತು ಹೇಳ್ತಾ ಇದ್ದೆ, 1995ರಲ್ಲಿ ಸೆಕ್ಷನ್ 40 ಅದಕ್ಕೆ ಸೇರಿಸಿದ್ರಲ್ಲ, ಎಲ್ಲಿ ಬೇಕಿದ್ರೂ ತಗೋಬೋದು ಅಂತೇಳಿ. ಇದು ಅಪೀಸ್ಮೆಂಟ್ ಪಾಲಿಟಿಕ್ಸ್. ಅಂದರೆ ಮುಸ್ಲಿಮರನ್ನು ಖುಷಿಪಡಿಸಲಿಕ್ಕೆ. ಮುಸ್ಲಿಮರೇನು ಕೇಳಿಲ್ಲ ರೀ ನಮ್ಮನ್ನು ಕೊಡಿ ಅಂತಂದ್ಬಿಟ್ಟು. ನ್ಯಾಯ ಮಾರ್ಗದಲ್ಲಿ ನಡೆಯುವಂಥ ಮುಸ್ಲಿಮರು ಯಾವತ್ತೂ ಕೂಡ ಈ ವಕ್ಫಿಗೆ ಆಗಿರುವಂಥ ತಿದ್ದುಪಡಿಯಿಂದ ಖುಷಿ ಪಡ್ತಾರೆ. ಯಾಕಂದರೆ ಯಾರು ಕೊಟ್ಟಿದ್ರು ಅದು ನಮಗೆ ಸಿಗ್ತಾ ಇದೆ. ಯಾವ್ಯಾವುದನ್ನು ಕಿತ್ಕೊಂಡು ಅವರ ಶಾಪ ತಗೊಂಡು ಬೇಕಾಗಿಲ್ಲ. ದಾನ ಕೊಟ್ಟ ಜಾಗ ಇದೆಯಲ್ಲ, ಇವತ್ತಿನ 9:30 ಬ್ರಹ್ಮಾಸ್ತ್ರದಲ್ಲಿ ಅದೇ ಇಟ್ಟಿದ್ದೀನಿ ನಾನು. ಒಬ್ಬ ಮುಸ್ಲಿಂ ವ್ಯಕ್ತಿ ವಕ್ಫ್ಗೆ 1-2 ಎಕರೆ ಜಾಗ ದಾನ ಮಾಡಿದರೆ ಅಥವಾ ಯಾವುದೋ ಒಂದು ದಾನ ಮಾಡಿದರೆ ಆತ ಅದರಲ್ಲಿ ನಮೂದು ಮಾಡ್ತಾನೆ, ಇದರಿಂದ ಬರುವಂಥ ಆದಾಯ ಶಾಲೆಯ ಮಕ್ಕಳಿಗೆ ಮಾತ್ರ ಉಪಯೋಗ ಮಾಡಿ ಅಂತಂದರೆ, ಅಥವಾ ಶಾಲೆಗೆ ಹೋಗೋ ಮಕ್ಕಳಿಗೆ ಅಥವಾ ಮದ್ರಸಾಗೆ ಹೋಗೋ ಮಕ್ಕಳಿಗೆ ಉಪಯೋಗ ಮಾಡಿ ಅಂತಂದರೆ ಅದಕ್ಕೆ ಬಿಟ್ಟರೆ ಬೇರೆ ಮಾಡೋಂಗಿಲ್ಲ. ಇನ್ನೊಬ್ಬ ಬರೀತಾನೆ, ಇಲ್ಲ ಇದು ಆಸ್ಪತ್ರೆ ಖರ್ಚು ವೆಚ್ಚಗಳಿಗೆ, ಬಡ ಮುಸ್ಲಿಮರಿಗೆ ಉಪಯೋಗ ಮಾಡಿದ ಆಸ್ಪತ್ರೆ ಖರ್ಚು ವೆಚ್ಚಗಳಿಗೆ ಮಾತ್ರ, ಶಾಲೆಗೆ ಉಪಯೋಗ ಮಾಡೋಂಗಿಲ್ಲ. ಅಷ್ಟು ಕಟ್ಟುನಿಟ್ಟಿದೆ. ಅದನ್ನು ಮಾರಾಟ ಮಾಡೋಂಗಿಲ್ಲ, ಅದು ಹರಾಮ್. ಅಷ್ಟು ಕಟ್ಟುನಿಟ್ಟಿದೆ. ಈ 95 ಅನಗತ್ಯವಾಗಿ ತಂದು ಬಂದು ಹಾಳು ಮಾಡಿದ್ದಲ್ವಾ. ಈಗ ಎಷ್ಟು ಸರ್ಕಾರಿ ಜಮೀನುಗಳನ್ನು ಕಬ್ಜಾ ಮಾಡ್ಕೊಂಡಿದ್ದಾರೆ. ಯಾರು ಮಾಡಿದ್ದಿದ್ದಲ್ಲ? ಯಾಕೆ ಮಾಡ್ತಾರೆ ಅಂತಂದರೆ ಅದು ಮುಸ್ಲಿಮರಿಗೆ ಸಿಗೋದಕ್ಕಾಗಿಲ್ಲ, ತಾವು ಬಾಡೂಟ ಮಾಡೋದಕ್ಕೆ. ವಕ್ಫ್ನ ಆಸ್ತಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟಿದೆ ಪರ್ಸೆಂಟೇಜ್ ಹೇಳ್ತಾ ಹೋಗ್ತೀನಿ ಬನ್ನಿ ಫಾಸ್ಟಾಗಿ. ಉತ್ತರ ಪ್ರದೇಶದಲ್ಲಿ 27%.
ಅಲ್ಲಿ ಅಸಾದುದ್ದೀನ್ ಓವೈಸಿ ಮಾತನ್ನು ಹೇಳ್ತಾ ಇದ್ರು 1,20,000 ಪ್ರಾಪರ್ಟೀಸ್ ವಕ್ಫ್ದಿದೆ, 1,12,000 ಪ್ರಾಪರ್ಟಿಯ ಹಕ್ಕುಪತ್ರ ಕಾಗಜಿನಯ್ಯೇ, ಕಾಗಜಿಲ್ಲದೆ ಹೆಂಗಪ್ಪ ಸಿಕ್ತು. ಆದರೆ ಈ ವಕ್ಫ್ ಬಿಲ್ಲಲ್ಲಿ ಒಂದೇನಪ್ಪ ಇದೆ ಅಂತಂದರೆ 70 ವರ್ಷಗಳಿಂದ ಇದು ವಕ್ಫ್ ಅಥವಾ ಇದು ಮಸೀದಿಗೆ ಸಂಬಂಧಪಟ್ಟಾಗ ಆಗ್ತಾ ಇದೆ ಅಂತಂದರೆ ಯಾವ ಕಾಗಜ್ ತೋರಿಸುವಂಥ ಅಗತ್ಯ ಇಲ್ಲ. ಒಂದೇ ವೀಕ್ಷಕರಿಲ್ಲ ಆಗಿರುವಂಥದ್ದು ಸೆಕ್ಷನ್ 40 ತೆಗೆದು ಬಿಸಾಕಿದ್ದಾರೆ. ಅದು ಒಂದೇ. ಯಾಕಂತಂದರೆ ಇದು ನಂದು ಅಂತ ಕೇಳಿದಾಗ ದಾಖಲೆ ಇಲ್ಲ ನನಗೆ ಕೊಟ್ಬಿಡು ಅಂತ ಆಗೋದಿಲ್ಲ. ಅವನು ಕೋರ್ಟ್ಗೆ ಹೋಗ್ಬೋದು, ಅಷ್ಟೇ ಬದಲಾವಣೆ ಆಗಿರುತ್ತೆ. ಅದು ಬಿಟ್ಟರೆ ಬೇರೆಲ್ಲ ಕೂಡ ಸಣ್ಣ ಪುಟ್ಟ. ಪಶ್ಚಿಮ ಬಂಗಾಳದಲ್ಲಿ 9%, ಪಂಜಾಬ್ನಲ್ಲಿ 9%, ತಮಿಳುನಾಡಿನಲ್ಲಿ 8%, ಕರ್ನಾಟಕದಲ್ಲಿ 7% ಭೂಮಿ, ಕೇರಳದಲ್ಲಿ 6%, ಗುಜರಾತ್ನಲ್ಲಿ 5%, ತೆಲಂಗಾಣದಲ್ಲಿ 5% ವಕ್ಫ್ ಆಸ್ತಿ ಇದೆ. ಟೋಟಲ್ ಪೈಕಿ ಇಷ್ಟು ಪೈಕಿ. ಬನ್ನಿ ನೆಕ್ಸ್ಟ್ ಸ್ಟೋರಿ, ವೆರಿ ಇಂಟ್ರೆಸ್ಟಿಂಗ್. ಈಗ ಅನ್ವರ್ ಮಾನಿಪ್ಪಾಡಿ ವರದಿ ಇದೆಯಲ್ಲ, ಅನ್ವರ್ ಮಾನಿಪ್ಪಾಡಿ ವರದಿ ಪ್ರಕಾರ ವಕ್ಫ್ಗೆ ಬಂದಂಥ ಜಾಗವನ್ನು ರಾಜಕಾರಣಿಗಳು ತಿಂದು ತೆಗಿದ್ದಾರೆ. ದೇವೇಗೌಡರು ಹೇಳಿದ್ದೇನಪ್ಪ ಅಂತಂದರೆ ವಕ್ಫ್ ಜಾಗ ಯಾರಿಗೆ ಸೇರಬೇಕು? ಬಡ ಮುಸ್ಲಿಮರಿಗೆ ಸೇರಬೇಕು. ಸೇರ್ತಾ ಇರೋದು ಯಾರಿಗೆ? ರಾಜಕೀಯ ಪಕ್ಷಗಳ ಶ್ರೀಮಂತರಿಗೆ. ಅದ್ಯಾಕೆ? ಅದು ಹರಾಮಲ್ವಾ? ಯಾಕೆ ಮುಸ್ಲಿಮರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ? ಅದಕ್ಕೇನೆ ಅನೇಕ ಕಡೆ ಇಂಥ ಕಾನೂನುಗಳು ಬಂದಾಗ ನಮಗೆ ಬೇಡಪ್ಪ, ನಮಗೆ ಅನಗತ್ಯವಾಗಿ ಟೀಕೆಗಳು ಬರ್ತಾ ಇದೆ, ಇಂಥ ತಿದ್ದುಪಡಿ ಮಾಡಿ ಅಂತ ಹೇಳಿದರು. ಆಮೇಲೆ ನಿನ್ನೆ ಇನ್ನೊಂದು ಮಾತು ಹೇಳ್ತಾ ಇದ್ದೆ. 1995ರಲ್ಲಿ ಸೆಕ್ಷನ್ 40 ಅದಕ್ಕೆ ಸೇರಿಸಿದ್ರಲ್ಲ, ಎಲ್ಲಿ ಬೇಕಿದ್ರೂ ತಗೋಬೋದು ಅಂತೇಳಿ. ಇದು ಅಪೀಸ್ಮೆಂಟ್ ಪಾಲಿಟಿಕ್ಸ್. ಅಂದರೆ ಮುಸ್ಲಿಮರನ್ನು ಖುಷಿಪಡಿಸಲಿಕ್ಕೆ. ಮುಸ್ಲಿಮರನ್ನು ಕೇಳಿಲ್ಲ ರೀ ನಮ್ಮನ್ನು ಕೊಡಿ ಅಂತ ಅಂದ್ಬಿಟ್ಟು. ನ್ಯಾಯ ಮಾರ್ಗದಲ್ಲಿ ನಡೆಯುವಂಥ ಮುಸ್ಲಿಮರು ಯಾವತ್ತೂ ಕೂಡ ಈ ವಕ್ಫಿಗೆ ಆಗಿರುವಂಥ ತಿದ್ದುಪಡಿಯಿಂದ ಖುಷಿ ಪಡ್ತಾರೆ. ಯಾಕಂದರೆ ಯಾರು ಕೊಟ್ಟಿದ್ರು ಅದು ನಮಗೆ ಸಿಗ್ತಾ ಇದೆ. ಯಾವ್ಯಾವುದನ್ನು ಕಿತ್ಕೊಂಡು ಅವರ ಶಾಪ ತಗೊಂಡು ಬೇಕಾಗಿಲ್ಲ. ದಾನ ಕೊಟ್ಟ ಜಾಗ ಇದೆಯಲ್ಲ, ಇವತ್ತಿನ 9:30 ಬ್ರಹ್ಮಾಸ್ತ್ರದಲ್ಲಿ ಅದೇ ಇಟ್ಟಿದ್ದೀನಿ ನಾನು. ಒಬ್ಬ ಮುಸ್ಲಿಂ ವ್ಯಕ್ತಿ ವಕ್ಫ್ಗೆ 1-2 ಎಕರೆ ಜಾಗ ದಾನ ಮಾಡಿದರೆ ಅಥವಾ ಯಾವುದೋ ಒಂದು ದಾನ ಮಾಡಿದರೆ ಆತ ಅದರಲ್ಲಿ ನಮೂದು ಮಾಡ್ತಾನೆ, ಇದರಿಂದ ಬರುವಂಥ ಆದಾಯ ಶಾಲೆಯ ಮಕ್ಕಳಿಗೆ ಮಾತ್ರ ಉಪಯೋಗ ಮಾಡಿ ಅಂತಂದರೆ, ಅಥವಾ ಶಾಲೆಗೆ ಹೋಗೋ ಮಕ್ಕಳಿಗೆ ಅಥವಾ ಮದ್ರಸಾಗೆ ಹೋಗೋ ಮಕ್ಕಳಿಗೆ ಉಪಯೋಗ ಮಾಡಿ ಅಂತಂದರೆ ಅದಕ್ಕೆ ಬಿಟ್ಟರೆ ಬೇರೆ ಮಾಡೋಂಗಿಲ್ಲ. ಇನ್ನೊಬ್ಬ ಬರೀತಾನೆ, ಇಲ್ಲ ಇದು ಆಸ್ಪತ್ರೆ ಖರ್ಚು ವೆಚ್ಚಗಳಿಗೆ, ಬಡ ಮುಸ್ಲಿಮರಿಗೆ ಉಪಯೋಗ ಮಾಡಿದ ಆಸ್ಪತ್ರೆ ಖರ್ಚು ವೆಚ್ಚಗಳಿಗೆ ಮಾತ್ರ, ಶಾಲೆಗೆ ಉಪಯೋಗ ಮಾಡೋಂಗಿಲ್ಲ. ಅಷ್ಟು ಕಟ್ಟುನಿಟ್ಟಿದೆ. ಅದನ್ನು ಮಾರಾಟ ಮಾಡೋಂಗಿಲ್ಲ, ಅದು ಹರಾಮ್. ಅಷ್ಟು ಕಟ್ಟುನಿಟ್ಟಿದೆ. ಈ 95 ಅನಗತ್ಯವಾಗಿ ತಂದು ಬಂದು ಹಾಳು ಮಾಡಿದ್ದಲ್ವಾ. ಈಗ ಎಷ್ಟು ಸರ್ಕಾರಿ ಜಮೀನುಗಳನ್ನು ಕಬ್ಜಾ ಮಾಡ್ಕೊಂಡಿದ್ದಾರೆ. ಯಾರು ಮಾಡಿದ್ದಿದ್ದಲ್ಲ? ಯಾಕೆ ಮಾಡ್ತಾರೆ ಅಂತಂದರೆ ಅದು ಮುಸ್ಲಿಮರಿಗೆ ಸಿಗೋದಕ್ಕಾಗಿಲ್ಲ, ತಾವು ಬಾಡೂಟ ಮಾಡೋದಕ್ಕೆ. ವಕ್ಫ್ನ ಆಸ್ತಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟಿದೆ ಪರ್ಸೆಂಟೇಜ್ ಹೇಳ್ತಾ ಹೋಗ್ತೀನಿ ಬನ್ನಿ ಫಾಸ್ಟಾಗಿ. ಉತ್ತರ ಪ್ರದೇಶದಲ್ಲಿ 27%. ಅಲ್ಲಿ ಅಸಾದುದ್ದೀನ್ ಓವೈಸಿ ಮಾತನ್ನು ಹೇಳ್ತಾ ಇದ್ರು 1,20,000 ಪ್ರಾಪರ್ಟೀಸ್ ವಕ್ಫ್ದಿದೆ, 1,12,000 ಪ್ರಾಪರ್ಟಿಯ ಹಕ್ಕುಪತ್ರ ಕಾಗಜಿನಯ್ಯೇ, ಕಾಗಜಿಲ್ಲದೆ ಹೆಂಗಪ್ಪ ಸಿಕ್ತು. ಆದರೆ ಈ ವಕ್ಫ್ ಬಿಲ್ಲಲ್ಲಿ ಒಂದೇನಪ್ಪ ಇದೆ ಅಂತಂದರೆ 70 ವರ್ಷಗಳಿಂದ ಇದು ವಕ್ಫ್ ಅಥವಾ ಇದು ಮಸೀದಿಗೆ ಸಂಬಂಧಪಟ್ಟಾಗ ಆಗ್ತಾ ಇದೆ ಅಂತಂದರೆ ಯಾವ ಕಾಗಜ್ ತೋರಿಸುವಂಥ ಅಗತ್ಯ ಇಲ್ಲ. ಒಂದೇ ವೀಕ್ಷಕರಿಲ್ಲ ಆಗಿರುವಂಥದ್ದು ಸೆಕ್ಷನ್ 40 ತೆಗೆದು ಬಿಸಾಕಿದ್ದಾರೆ. ಅದು ಒಂದೇ. ಯಾಕಂತಂದರೆ ಇದು ನಂದು ಅಂತ ಕೇಳಿದಾಗ ದಾಖಲೆ ಇಲ್ಲ ನನಗೆ ಕೊಟ್ಬಿಡು ಅಂತ ಆಗೋದಿಲ್ಲ. ಅವನು ಕೋರ್ಟ್ಗೆ ಹೋಗ್ಬೋದು, ಅಷ್ಟೇ ಬದಲಾವಣೆ ಆಗಿರುತ್ತೆ. ಅದು ಬಿಟ್ಟರೆ ಬೇರೆಲ್ಲ ಕೂಡ ಸಣ್ಣ ಪುಟ್ಟ. ಪಶ್ಚಿಮ ಬಂಗಾಳದಲ್ಲಿ 9%, ಪಂಜಾಬ್ನಲ್ಲಿ 9%, ತಮಿಳುನಾಡಿನಲ್ಲಿ 8%, ಕರ್ನಾಟಕದಲ್ಲಿ 7% ಭೂಮಿ, ಕೇರಳದಲ್ಲಿ 6%, ಗುಜರಾತ್ನಲ್ಲಿ 5%, ತೆಲಂಗಾಣದಲ್ಲಿ 5% ವಕ್ಫ್ ಆಸ್ತಿ ಇದೆ. ಟೋಟಲ್ ಪೈಕಿ ಇಷ್ಟು ಪೈಕಿ. ಬನ್ನಿ ನೆಕ್ಸ್ಟ್ ಸ್ಟೋರಿ, ವೆರಿ ಇಂಟ್ರೆಸ್ಟಿಂಗ್. ಈಗ ಅನ್ವರ್ ಮಾನಿಪ್ಪಾಡಿ ವರದಿ ಇದೆಯಲ್ಲ, ಅನ್ವರ್ ಮಾನಿಪ್ಪಾಡಿ ವರದಿ ಪ್ರಕಾರ ವಕ್ಫ್ಗೆ ಬಂದಂಥ ಜಾಗವನ್ನು ರಾಜಕಾರಣಿಗಳು ತಿಂದು ತೆಗಿದ್ದಾರೆ. ದೇವೇಗೌಡರು ಹೇಳಿದ್ದೇನಪ್ಪ ಅಂತಂದರೆ ವಕ್ಫ್ ಜಾಗ ಯಾರಿಗೆ ಸೇರಬೇಕು? ಬಡ ಮುಸ್ಲಿಮರಿಗೆ ಸೇರಬೇಕು. ಸೇರ್ತಾ ಇರೋದು ಯಾರಿಗೆ? ರಾಜಕೀಯ ಪಕ್ಷಗಳ ಶ್ರೀಮಂತರಿಗೆ. ಅದ್ಯಾಕೆ? ಅದು ಹರಾಮಲ್ವಾ? ಯಾಕೆ ಮುಸ್ಲಿಮರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ? ಅದಕ್ಕೇನೆ ಅನೇಕ ಕಡೆ ಇಂಥ ಕಾನೂನುಗಳು ಬಂದಾಗ ನಮಗೆ ಬೇಡಪ್ಪ, ನಮಗೆ ಅನಗತ್ಯವಾಗಿ ಟೀಕೆಗಳು ಬರ್ತಾ ಇದೆ, ಇಂಥ ತಿದ್ದುಪಡಿ ಮಾಡಿ ಅಂತ ಹೇಳಿದರು. ಆಮೇಲೆ ನಿನ್ನೆ ಇನ್ನೊಂದು ಮಾತು ಹೇಳ್ತಾ ಇದ್ದೆ. 1995ರಲ್ಲಿ ಸೆಕ್ಷನ್ 40 ಅದಕ್ಕೆ ಸೇರಿಸಿದ್ರಲ್ಲ, ಎಲ್ಲಿ ಬೇಕಿದ್ರೂ ತಗೋಬೋದು ಅಂತೇಳಿ. ಇದು ಅಪೀಸ್ಮೆಂಟ್ ಪಾಲಿಟಿಕ್ಸ್. ಅಂದರೆ ಮುಸ್ಲಿಮರನ್ನು ಖುಷಿಪಡಿಸಲಿಕ್ಕೆ. ಮುಸ್ಲಿಮರನ್ನು ಕೇಳಿಲ್ಲ ರೀ ನಮ್ಮನ್ನು ಕೊಡಿ ಅಂತ ಅಂದ್ಬಿಟ್ಟು. ನ್ಯಾಯ ಮಾರ್ಗದಲ್ಲಿ ನಡೆಯುವಂಥ ಮುಸ್ಲಿಮರು ಯಾವತ್ತೂ ಕೂಡ ಈ ವಕ್ಫಿಗೆ ಆಗಿರುವಂಥ ತಿದ್ದುಪಡಿಯಿಂದ ಖುಷಿ ಪಡ್ತಾರೆ. ಯಾಕಂತಂದರೆ ಯಾರು ಕೊಟ್ಟಿದ್ರು ಅದು ನಮಗೆ ಸಿಗ್ತಾ ಇದೆ. ಯಾವ್ಯಾವುದನ್ನು ಕಿತ್ಕೊಂಡು ಅವರ ಶಾಪ ತಗೊಂಡು ಬೇಕಾಗಿಲ್ಲ.
ದಾನ ಕೊಟ್ಟ ಜಾಗ ಇದೆಯಲ್ಲ, ಇವತ್ತಿನ 9:30 ಬ್ರಹ್ಮಾಸ್ತ್ರದಲ್ಲಿ ಅದೇ ಇಟ್ಟಿದ್ದೀನಿ ನಾನು. ಒಬ್ಬ ಮುಸ್ಲಿಂ ವ್ಯಕ್ತಿ ವಕ್ಫ್ಗೆ ಒಂದು 2 ಎಕರೆ ಜಾಗ ದಾನ ಮಾಡಿದರೆ ಅಥವಾ ಯಾವುದೋ ಒಂದು ದಾನ ಮಾಡಿದರೆ ಆತ ಅದರಲ್ಲಿ ನಮೂದು ಮಾಡ್ತಾನೆ, ಇದರಿಂದ ಬರುವಂಥ ಆದಾಯ ಶಾಲೆಯ ಮಕ್ಕಳಿಗೆ ಮಾತ್ರ ಉಪಯೋಗ ಮಾಡಿ ಅಂತಂದರೆ, ಅಥವಾ ಶಾಲೆಗೆ ಹೋಗುವ ಮಕ್ಕಳಿಗೆ ಅಥವಾ ಮದ್ರಸಾಗೆ ಹೋಗುವ ಮಕ್ಕಳಿಗೆ ಉಪಯೋಗ ಮಾಡಿ ಅಂತಂದರೆ ಅದಕ್ಕೆ ಬಿಟ್ಟರೆ ಬೇರೆ ಮಾಡೋಂಗಿಲ್ಲ. ಇನ್ನೊಬ್ಬ ಬರೀತಾನೆ, ಇಲ್ಲ ಇದು ಆಸ್ಪತ್ರೆ ಖರ್ಚು ವೆಚ್ಚಗಳಿಗೆ ಬಡ ಮುಸ್ಲಿಮರಿಗೆ ಉಪಯೋಗ ಮಾಡಿದ ಆಸ್ಪತ್ರೆ ಖರ್ಚು ವೆಚ್ಚಗಳಿಗೆ ಮಾತ್ರ, ಶಾಲೆಗೆ ಉಪಯೋಗ ಮಾಡೋಂಗಿಲ್ಲ, ಅಷ್ಟು ಕಟ್ಟುನಿಟ್ಟಿದೆ. ಅದನ್ನು ಮಾರಾಟ ಮಾಡೋಂಗಿಲ್ಲ, ಅದು ಹರಾಮ್, ಅಷ್ಟು ಕಟ್ಟುನಿಟ್ಟಿದೆ. ಈ 95 ಅನಗತ್ಯವಾಗಿ ತಂದು ಬಂದು ಹಾಳು ಮಾಡಿದ್ದಲ್ವಾ. ಈಗ ಎಷ್ಟು ಸರ್ಕಾರಿ ಜಮೀನುಗಳನ್ನು ಕಬ್ಜಾ ಮಾಡ್ಕೊಂಡಿದ್ದಾರೆ, ಯಾರು ಮಾಡಿದ್ದಿದ್ದಲ್ಲ, ಯಾಕೆ ಮಾಡ್ತಾರೆ ಅಂತಂದರೆ ಅದು ಮುಸ್ಲಿಮರಿಗೆ ಸಿಗೋದಕ್ಕಾಗಿಲ್ಲ, ತಾವು ಬಾಡೂಟ ಮಾಡೋದಕ್ಕೆ. ವಕ್ಫ್ನ ಆಸ್ತಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟಿದೆ ಪರ್ಸೆಂಟೇಜ್ ಹೇಳ್ತಾ ಹೋಗ್ತೀನಿ ಬನ್ನಿ ಫಾಸ್ಟಾಗಿ. ಉತ್ತರ ಪ್ರದೇಶದಲ್ಲಿ 27%, 27%. ಅಲ್ಲಿ ಅಸಾದುದ್ದೀನ್ ಓವೈಸಿ ಮಾತನ್ನು ಹೇಳ್ತಾ ಇದ್ರು, 120,000 ಪ್ರಾಪರ್ಟೀಸ್ ವಕ್ಫ್ದಿದೆ, 1,12,000 ಪ್ರಾಪರ್ಟಿಯ ಹಕ್ಕುಪತ್ರ ಕಾಗಜಿನಯ್ಯೇ, ಕಾಗಜಿಲ್ಲದೆ ಹೆಂಗಪ್ಪ ಸಿಕ್ತು. ಆದರೆ ಈ ವಕ್ಫ್ ಬಿಲ್ಲಲ್ಲಿ ಒಂದೇನಪ್ಪ ಇದೆ ಅಂತಂದರೆ 70 ವರ್ಷಗಳಿಂದ ಇದು ವಕ್ಫು ಅಥವಾ ಇದು ಮಸೀದಿಗೆ ಸಂಬಂಧಪಟ್ಟಾಗ ಆಗ್ತಾ ಇದೆ ಅಂತಂದರೆ ಯಾವ ಕಾಗಜ ತೋರಿಸುವಂಥ ಅಗತ್ಯ ಇಲ್ಲ. ಒಂದೇ ವೀಕ್ಷಕರಲ್ಲಿ ಆಗಿರುವಂಥದ್ದು ಸೆಕ್ಷನ್ 40 ತೆಗೆದು ಬಿಸಾಕಿದ್ದಾರೆ, ಅದು ಒಂದೇ. ಯಾಕಂತಂದರೆ ಇದು ನಂದು ಅಂತ ಕೇಳಿದಾಗ ದಾಖಲೆ ಇಲ್ಲ, ನನಗೆ ಕೊಟ್ಬಿಡು ಅಂತ ಆಗೋದಿಲ್ಲ. ಅವನು ಕೋರ್ಟ್ಗೆ ಹೋಗ್ಬೋದು, ಅಷ್ಟೇ ಬದಲಾವಣೆ ಆಗಿರುತ್ತೆ. ಅದು ಬಿಟ್ಟರೆ ಬೇರೆ ಎಲ್ಲ ಕೂಡ ಸಣ್ಣ ಪುಟ್ಟ. ಪಶ್ಚಿಮ ಬಂಗಾಳದಲ್ಲಿ 9%, ಪಂಜಾಬ್ನಲ್ಲಿ 9%, ತಮಿಳುನಾಡಿನಲ್ಲಿ 8%, ಕರ್ನಾಟಕದಲ್ಲಿ 7% ಭೂಮಿ, ಕೇರಳದಲ್ಲಿ 6%, ಗುಜರಾತ್ನಲ್ಲಿ 5%, ತೆಲಂಗಾಣದಲ್ಲಿ 5% ವಕ್ಫ್ ಆಸ್ತಿ ಇದೆ. ಟೋಟಲ್ ಪೈಕಿ ಇಷ್ಟು ಪೈಕಿ. ಬನ್ನಿ ನೆಕ್ಸ್ಟ್ ಸ್ಟೋರಿ, ವೆರಿ ಇಂಟ್ರೆಸ್ಟಿಂಗ್.